ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಯಾರಿಗೆ ಆಗಿ ಜನಕ್ಕೆ ಹೊರೆ ಆಗದಿರೋ ನೋಡ್ಕೊಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಬಡವರು ಶ್ರೀಮಂತರು ಎಲ್ಲ ಒಂದೇ ಮಾಡಕ್ಕಾಗುತ್ತಾ? ಬಡವ್ರು ಏನ್ ಮಾಡ್ತಾರೆ? ಶ್ರೀಮಂತರೇನೋ ಪರವಾಗಿಲ್ಲ, ಬಡವರು ಎಲ್ಲಾರ್ದು ದುಡ್ಡು ಕಿತ್ಕೊಂಡವ್ರೆ, ಅವರೇ ಕೊಡ್ತಾವ್ರ, ಅವ್ರ ಮನೆಯಿಂದ ಏನು ಕೊಡಲ್ಲ. ನಾನು ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಹಂಗೆ ಇವರು ನಾನ್ ರೇಟ್ ಜಾಸ್ತಿ ಮಾಡ್ತೀನಿ ನೋಡು, ನಾನ್ ಜಾಸ್ತಿ ಮಾಡ್ತೀನಿ ನೋಡು ಅಂತ ಅವ್ರ ಕಾಂಪಿಟೇಷನ್ ಮಾಡ್ಕೊಂಡು ಕೂತವ್ರೆ. ನಮಸ್ತೆ ವೀಕ್ಷಕರೇ, ಇಷ್ಟು ದಿನ ರಾಜ್ಯ ಸರ್ಕಾರ ಒಂದಾದ ಮೇಲೆ ಒಂದು ಅಂತ ಬೆಲೆ ಏರಿಕೆ ಮಾಡ್ತಾ ಇತ್ತು. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡೋ ರೀತಿ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡಿರುವಂತದ್ದು. ಇನ್ನು ಸಿಲಿಂಡರ್ ಬೆಲೆ, ಒಂದು ಸಿಲಿಂಡರ್ ಮೇಲೆ 50 ರೂಪಾಯಿಯನ್ನ ದರ ಏರಿಕೆ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ರಾಷ್ಟ್ರದ ಎಲ್ಲಾ ಜನತೆಗೂ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಶಾಕ್ ನೀಡಿರುವಂತದ್ದು. ಕೆಜಿಗೆ ಸಿಲಿಂಡರ್ ಅಂದ್ರೆ ಗ್ಯಾಸ್ ಕೆಜಿಗೆ 1 ರೂಪಾಯಿ ದರದಂತೆ ಸಿಲಿಂಡರ್ ಬೆಲೆ 50 ರೂಪಾಯಿಗೆ ಏರಿಕೆ ಮಾಡಿದೆ. ಒಂದು ಕಡೆ ಸಬ್ಸಿಡಿ ಹಣ ಕೂಡ ಬರ್ತಾ ಇಲ್ಲ ಅಂತ ಜನ ಹಿಡಿಶಾಪ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಜನರಿಗೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜೊತೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಜನರಿಗೆ ಯಾವ ರೀತಿಯಾಗಿ ಹೊರೆ ಆಗ್ಬೋದು? ಇದಕ್ಕೆ ಜನರ ಪ್ರತಿಕ್ರಿಯೆ ಏನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಬಾಡಿಗೆ ಇಲ್ಲ, ಎಲ್ಲೋದ್ರೂ ಖಾಲಿ ಸುತ್ತಾ ಇದ್ದೀವಿ. ಇವಾಗ ಇದು ಜಾಸ್ತಿ ಆದ್ರೆ ನಮಗೆ ತೊಂದರೆನೇ ಇದೆ ಮೇಡಮ್, ಅಷ್ಟೇ. ಇಲ್ಲಿ ರಾಜ್ಯ ಸರ್ಕಾರ ಕೂಡ ರೇಟ್ ಜಾಸ್ತಿ ಮಾಡ್ತಿದೆ, ಆ ಕಡೆ ಕೇಂದ್ರ ಸರ್ಕಾರ ಕೂಡ ರೇಟ್ ಜಾಸ್ತಿ ಮಾಡ್ತಿದೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಕಡಿಮೆ ಮಾಡಿದ್ರೆ ಒಳ್ಳೇದು. ನಮಗೆ ಜಾಸ್ತಿ ಆಯ್ತಾ ಇದ್ರೆ ತುಂಬ ತೊಂದರೆನೇ ಜನರಿಗೆ. ಇವಾಗ ಅವರಿಂದ ನಾವು ಜನಕ್ಕೆ ಜಾಸ್ತಿ ಕೇಳಂಗಾಗಿಬಿಟ್ಟಿದೆ ಮೇಡಮ್. ಅದೇ ಎಲ್ಲರಿಗೂ ಕಷ್ಟನೇ ಮೇಡಮ್, ನಮಗೆ ಇಲ್ಲ, ಜನಕ್ಕೂ ತೊಂದರೆನೇ ಇದು. ಇವತ್ತಿನಿಂದ 50 ರೂಪಾಯಿ ರೇಟ್ ಜಾಸ್ತಿ, ಇವತ್ತಿಂದ ಚಾಲ್ತಿಲಿ 50 ರೂಪಾಯಿ ಜಾಸ್ತಿ ಕೊಟ್ಟು ಗ್ಯಾಸ್ ತಗೊಳ್ಬೇಕು. ಹೇಗ ಪಬ್ಲಿಕ್ ಕಷ್ಟ ಆಗುತ್ತಾ? ಕಷ್ಟ ಅಲ್ವಾ, ಬಡ ಜನಗಳು ಎಲ್ಲಿಂದ ತರ್ತಾರೆ? ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಒಂದ್ ಕಡೆ ರಾಜ್ಯ ಸರ್ಕಾರ ಕೂಡ ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡ್ತಿದೆ, ಎಲ್ಲಾರ್ದು ದುಡ್ಡು ಕಿತ್ಕೊಂಡವ್ರೆ, ಅವರೇ ಕೊಡ್ತಾವ್ರ, ಅವ್ರ ಮನೆಯಿಂದ ಏನು ಕೊಡಲ್ಲ. ಬಡವ್ರ ದುಡ್ಡು ತಗೊಂತಾರೆ, ಕೊಡ್ತಾರೆ ಅಷ್ಟೇ, ಅವ್ರದ್ದೇನು ಮನೆಯಿಂದ ತೆಕ್ಕೊಡಲ್ಲ. ರೇಟ್ ಜಾಸ್ತಿ ಮಾಡ್ತಿರೋ ಈ ಸರ್ಕಾರಗಳಿಗೆ ಏನ್ ಹೇಳ್ತೀರಾ? ಜನಗಳೇ ಬುದ್ಧಿ ಕಲಿಸ್ಬೇಕು. ಇವತ್ತಿನಿಂದ ಕೇಂದ್ರ ಸರ್ಕಾರ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಮಾಡಿದೆ. ಒಂದು ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಜನರಿಗೆ ಹೇಗೆ ಹೊರೆ ಆಗುತ್ತಾ? ಹೆಂಗೆ ಅಂದ್ರೆ, ಈಗ ನಾನು ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಹಂಗೆ ಇವರು ನಾನ್ ರೇಟ್ ಜಾಸ್ತಿ ಮಾಡ್ತೀನಿ ನೋಡು, ನಾನ್ ಜಾಸ್ತಿ ಮಾಡ್ತೀನಿ ನೋಡು ಅಂತ ಅವ್ರ ಕಾಂಪಿಟೇಷನ್ ಮಾಡ್ಕೊಂಡು ಕೂತವ್ರೆ ಇಬ್ರು. ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು? ಆಗ್ಲೇ ಎಫೆಕ್ಟ್ ಆಗೈತೆ. ತಿರುಗಿ ಇನ್ನೇನಾಗಿದೆ, ಇಲ್ಲೂ ತನಕ ಮುಳುಗವ್ರೆ. ಇಲ್ಲಿಗೆ ಹೋಗಿದೀವಿ, ಈಗ ಇಲ್ಲೂ ತನಕ ಮುಳುಗಿದೀವಿ. ಇನ್ನಿಷ್ಟು ಬಾಕಿ ಐತೆ ಮುಳುಗೋದಷ್ಟೇ, ಇನ್ನೇನು ಇಲ್ಲ. ಹೇಳ್ತಿಲ್ವ, ಇಲ್ಲೂ ತನಕ ಮುಳುಗೋಗೈತೆ ಆಗ್ಲೇ, ಇನ್ನಿಷ್ಟೇ ಇರೋದು, ಬಾಕಿ ಮುಳುಗಾಕಿರೋದು. ಏನ್ ಹೇಳ್ತೀರಾ ಸರ್ ಬೆಲೆ ಏರಿಕೆ ಮಾಡ್ತಿರೋ ಸರ್ಕಾರಕ್ಕೆ? ಜನರು ಬುದ್ಧಿ ಕಲಿಸ್ಬೇಕು, ಒಬ್ಬರಿಬ್ಬರ ಕೈಲೆಲ್ಲ ಆಗಲ್ಲ. ಯೋಚನೆ ಮಾಡಿ ವೋಟ್ ಮಾಡ್ಬೇಕು ಎಲ್ಲರೂ, ಅಷ್ಟೇ, ಇನ್ನೇನು ಇಲ್ಲ. ಹೊರೆ ಅನ್ಸುತ್ತೆ, ಅನ್ಸದೇ ಇರೋದೇನಿಲ್ಲ ಮೇಡಮ್, ಅನ್ಸುತ್ತೆ. ಅದರೊಳಗೆ ಅದು ಮಾಮೂಲಿ, ಅದು ಕಾಮನ್. ಏನಾಗೋಗಿದೆ ಇವಾಗ ಅಂದರೆ ನಮ್ಮ ಪರಿಸ್ಥಿತಿ ಹಂಗಿದೆ. ಅವ್ರು ಹೆಚ್ಕೊಂಡು ಹೋಗ್ತಾ ಇರ್ಬೇಕು, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬೇರೆ ಆಪ್ಷನ್ಸ್ ಇಲ್ಲ. ಅದಕ್ಕೆ ಸ್ಟ್ರೈಕ್ ಮಾಡೋಕ್ಕಂತೂ ಆಗಲ್ಲ. ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಯಾಕೆ ಅದು ಏನಂದ ಅದೇ ಆನೆ ಕಷ್ಟ ಆನೆಗೆ, ಇರಬೇಕಷ್ಟೇ ಇರಬೇಕೆ. ಅವ್ರು ಏನೇ ಮಾಡಿದ್ರು ನಾವು ಮಾಡಿರೋ ತಪ್ಪಿಗೆ, ಓಟ್ ಆಗಿರೋ ತಪ್ಪಿಗೆ ಅದು ಅನುಭವಿಸ್ಬೇಕು ಅಷ್ಟೇ, ಬೇರೆ ಏನೂ ಇದ್ದಿಲ್ಲ. ರಾಜ್ಯ ಸರ್ಕಾರ ಎಲ್ಲ ಬೆಲೆ ಏರಿಕೆ ಮಾಡಿದ್ರು, ಇವಾಗ ಕೇಂದ್ರ ಸರ್ಕಾರ ಪ್ರಾರಂಭಿಸಿಕೊಂಡಿದೆ. ಏನ್ ಹೇಳ್ತೀರಾ ಸರ್ಕಾರಗಳಿಗೆ? ಇವಾಗ ಇವ್ರು ಮಾಡಿದಾರೆ ಅಂತ ಅವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಬಡವ್ರಿಗೆ ತೊಂದರೆ, ಮಧ್ಯಮ ವರ್ಗದವ್ರು ತೊಂದರೆ. ಇದು ದುಡ್ಡು ತಿನ್ನೋರು ಕಷ್ಟ ಹೊರತು ಇರೋರು ಕಿತ್ಕೊ ತಿಂತಾರಷ್ಟೇ. ಈ ಥರ ಪರಿಸ್ಥಿತಿ. ಏನು ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಅವರು ತಿಳ್ಕೊಬೇಕು, ಏನು ಮಾಡ್ಬೋದು ಅಂತ ಗೊತ್ತಾಗಬೇಕಲ್ವ ಅವ್ರಿಗೂ. ನಾವು ಅವ್ರಿಗೆ ಹೇಳೋಷ್ಟು ಬುದ್ಧಿವಂತರಲ್ಲ. ಅವ್ರು ನೋಡ್ಕೊಬೇಕು. ಬಡವರಿದ್ದಾರೆ, ಮಧ್ಯಮದವ್ರು ತೊಂದರೆ, ತುಂಬ ಕಡೂರು ಹೆಂಗೋ ನಡೆದೋಗುತ್ತೆ. ನಾವು ದುಡ್ಡು ತಿನ್ನೋರ್ಗೆ ಕಷ್ಟ ಅಷ್ಟೇ. ನಮ್ಗೆ ಹೊರೆ ಅನ್ನೋದಕ್ಕಿಂತ ಈ 2 ವೀಲರ್ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ನಾವು ಏನು ಮಾಡಿದ್ರೆ ನಮಗೆ ಬಡವರ ಮೇಲೆ, ಹೊಟ್ಟೆ ಮೇಲೆ ಹೊಡಿತಾರೆ. ಜಾಸ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಡೋಕ್ಕಾಗಲ್ಲ ಮೇಡಮ್ ಅವರಲ್ವಾ. ಅದು ಏನೇನು ಮಾಡ್ತಾ ಇದ್ದಾರೆ ಅದನ್ನ ಅನ್ಭವಿಸ್ಕೊಂಡು ಹೋಗಲೇಬೇಕು. ಆ ಥರ ಪರಿಸ್ಥಿತಿ ಮಾಡಿ ಮಡಗಿದ್ದಾರೆ. ಯಾವ ಸರ್ಕಾರ ಬಂದರೂ ಅಷ್ಟೇ, ಕೇಂದ್ರ ಸರ್ಕಾರ ಬಂದರೂ ಅಷ್ಟೇ, ರಾಜ್ಯ ಸರ್ಕಾರ ಬಂದರೂ ನಮ್ಮ ಪರಿಸ್ಥಿತಿ ತಪ್ಪಿದ್ದಲ್ಲ.
ಈ ಕಡೆ ರಾಜ್ಯ ಸರ್ಕಾರನು ಬೇರೆ ಬೇರೆ ಬೆಲೆ ಏರಿಕೆ ಮಾಡ್ತಿದೆ, ಈ ಕಡೆ ಕೇಂದ್ರ ಸರ್ಕಾರ ಈ ತರ ಬೆಲೆ ಏರಿಕೆ ಮಾಡ್ತಿದೆ. ಇದರಿಂದ ಜನಕ್ಕೆ ಎಷ್ಟು ಹೊರೆ ಆಗ್ಬೋದು ಸರ್? ಜನಕ್ಕೆ 100% ಮನೆಗೂ ಹೊರನೆ. gas ಬೇಕು, ಈಗ ಆಟೋ ಪ್ರತಿಯೊಂದು ಓಡಿಸ್ತಿರೋರಿಗೆ ಗ್ಯಾಸ್ ಬೇಕು, ಪ್ರತಿಯೊಂದು ತುಂಬಾನೇ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇವರು. ಏನು ಫ್ರೀ ಅಂತ ಕೊಡ್ತಾ ಇದ್ದಾರೆ, ಫ್ರೀ ಅಂತ ಒಂದು ಕಡೆ ಕೊಟ್ಟರೆ ಫ್ರೀ ಅಂತ ಇಲ್ಲಿ ಡಬಲ್ 1 to ಡಬಲ್ ಕಿತ್ಕೊಂತಾರೆ. ಎಲ್ಲಾದ್ರ ಮೇಲೆ ರೇಟ್ ಜಾಸ್ತಿ ಮಾಡ್ತಾರಲ್ಲ ಮೇಡಮ್ ಅವರೇ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಸರ್ಕಾರಕ್ಕಿಂತ ತಪ್ಪಿಸೋದೇ ಒಳ್ಳೇದು. ಇದು ಸರ್ಕಾರನೇ ಬೇಡ ಅನ್ಸ್ಬಿಡೈತೆ ನಮಗೆ. ಸರ್ಕಾರನೇ ಬೇಡ, ಬಂದು ಬೇರೆಯವ್ರಿಗೆ ಇದು ಮಾಡೋಕ್ಕೋಸ್ಕರ ನಮ್ಮನ್ನು ಹಾಳು ಮಾಡೋದೊಂದು ಇದು ದೊಡ್ಡದಲ್ಲ. ನಮ್ಮ ಸ್ಟೇಟ್ನ ನಾವು ಚೆನ್ನಾಗಿ ಮಾಡಿಕೊಂಡ್ರೆ ತಾನೇ ಮುಂದೆ ಇದಾಗೋದು. ಭಾರತ ಅವರು ಸೆಂಟ್ರಲ್ನವ್ರು ಜಾಸ್ತಿ ಮಾಡ್ಯಾರ ಅಂತಾರೆ, ಸೆಂಟ್ರಲ್ನವ್ರು ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಅವ್ರು ಮಾಡಲೇಬೇಕಾಗಿ ಬರ್ತದೆ. ಸ್ಟೇಟ್ನವ್ರು ಮಾಡ್ಬೋದಲ್ಲ, ಇದು ಮಾಡ್ಬೋದಲ್ಲ, ಕಮ್ಮಿ ಮಾಡ್ಬೋದು. ಒಂದ್ ಕಡೆ ಗ್ಯಾರಂಟಿ ಯೋಜನೆ ಕೊಡ್ತಾರೆ, ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾರೆ. 100% ಈ ಸರ್ಕಾರ ಬೇಡ ಮೇಡಮ್. ಯಾಕೆಂದ್ರೆ ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೊಡಲಿ, ನಮ್ಮ ಬಡವರಿಗೆ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಹೊಟ್ಟೆ ಮೇಲೆ ಹೊಡೆಯೋದು ಬೇರೆ. ಈಗ ಒಂದು ಕಡೆಯಿಂದ ಕೊಟ್ಟು ಒಂದು ಕಡೆಯಿಂದ ಕಿತ್ಕೊಳ್ಳೋದ್ರಿಂದ ಏನು ಬಂದಿದೆ ಪ್ರಯೋಜನ? ರಾಜ್ಯ ಸರ್ಕಾರ ಹೀಗೆ ಓಕೆ ಕಾಂಗ್ರೆಸ್ ಅಂತ ಹೇಳಿದ್ರೆ, ಇನ್ನು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿರೋ ಅವರು ಕೂಡ ಇವತ್ತು ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದಾರೆ. ಸಾರ್ ಯಾರು ಬಂದರೂ ಕಳ್ರೆ 420ಗಳೇ ಇವರು, ಅಷ್ಟೇನೇನು ಹೇಳೋಕ್ಕಾಗಲ್ಲ ಅಲ್ಲವ್ರಾ. ಯಾವ ಸರ್ಕಾರ ಬಂದ್ರು ನಮ್ಮ ಜನಗಳನ್ನ ಬಡವ್ರನ್ನ 49% ಓಟ್ ನಡೀತಾ ಇದೆ ಇವತ್ತು ದಿವಸ. ಏನಕ್ಕೆ ಅಂತಂದರೆ ಬಡವ್ರು ಆಗ್ತಾ ಇರೋದು ಓಟ್ ಮಾತ್ರ ಮೇಡಮ್ ಅವರೇ. ಶ್ರೀಮಂತ ಒಬ್ಬರು ಆಗ್ತಾ ಇಲ್ಲ. ಬಡವ್ರು ಏನಕ್ಕೆ ಮಡಿಕೊಂಡಿದ್ರೆ ಅವರು ಅಂತಂದರೆ ಎಣ್ಣೆ ರೇಟು ಜಾಸ್ತಿ ಮಾಡ್ಬಿಟ್ಟು ಅದ್ರ ಕಿತ್ಕೊಂತಾರೆ ಬಡವ್ರನ್ನ ಅಲ್ಲವ್ರಾ. ಇನ್ನೇನು ಮಾಡ್ತಾರೆ ಹೇಳಿ? ಎಲ್ಲಾದ್ರ ಮೇಲೆ ರೇಟ್ ಜಾಸ್ತಿ ಮಾಡಿಬಿಟ್ಟು 49% ಓಟ್ ನಡೀತಾ ಇರೋದು ಅಷ್ಟೇ ನಮ್ಮ ಬೆಂಗಳೂರಿನ. ಇದು ಕರ್ನಾಟಕ ಇಂಡಿಯಾದಲ್ಲೇ 49%. ಬೇರೆ ದೇಶದವರು ಇದು ಮಾಡ್ತಾರೆ ಅಂದ್ಬಿಟ್ಟು ಇವರು ಮುಚ್ಕೊಳ್ಳೋಕ್ಕೋಸ್ಕರ 89%, 79% ಅಂತ ಓಟು ಅಂತ ಹೇಳ್ತಾರೆ. ಇದಕ್ಕೊಂದು ಕಾನೂನು ಮಾಡಲೇಬೇಕು. ಯಾರೇ ಬಂದರೂ 75% ಎಲೆಕ್ಷನ್ ಓಟ್ ಹಾಕಿ ಗೆದ್ದವ್ರಿಗೆ ಮಾತ್ರ ಇದು ಮಾಡಬೇಕು ಬರ್ತವೆ. ಕಡಿಮೆ ಮಾಡಿದ್ರೆ ಇವರು ಅವ್ರ ಮನೆ ರಾಯಕರಿಗೆ ಗೆಲ್ಲಿತಾರೆ. ನಮ್ಮ ದೇಶ ಸರ್ಕಾರ ಅಷ್ಟೇ ಅಲ್ಲವ್ರಾ. 49% ಮಡಿಕಣೆ ಓಟ್ ನಡೀತಾ ಇದೆ 49%. ಜನಗಳು ಓಟ್ ಹಾಕೋದು ತಪ್ಪು ಅಂತ ನಾನು ಹೇಳಿ ಹಾಕ್ಲೇಬೇಕು. ನಮ್ಮ ಹಕ್ಕು ನಾವು ಮಾಡಲೇಬೇಕು. ಬೇರೆ ದೇಶದವ್ರು ಇವಾಗ ಇದು ಮಾಡ್ತಾರೆ ಅಂತಂದರೆ ನಾವು ಓಟ್ ಹಾಕ್ಲೇಬೇಕು. ಆದರೆ ಒಂದು ಕಾನೂನು ತರಬೇಕು ಅಲ್ಲವ್ರಾ. ನಾವು ಇವಾಗ 70 ಇವಾಗ ಅವ್ರ ಮನೆ 5 ಜನ ನಾವು ಹಾಕಲ್ಲಪ್ಪ. ಅವ್ರ ಮನೆ 5 ಜನ ಇರ್ತಾರೆ, 5 ಜನ ಓಟ್ ಹಾಕಿದ್ರೆ ಗೆದ್ಬಿಡ್ತಾರೆ ಅವ್ರಲ್ಲವ್ರಾ. ಅದು ತಪ್ಪಿಸ್ಬೇಕು. 75% ಮಾಡಲಿ, ಮಾಡಬೇಕು. 75% ಯಾರು ಓಟ್ ತಗೊಂಡು ಅವ್ರು ಕೆಲಸ ಮಾಡ್ತಾರೆ. ಅವಾಗ ಹೊರೆ ಆಗೋದೇನು ಪಾಪ ಸತ್ತೋಗ್ಬಿಟ್ಟಿದೆ ಸರ್. ಬಡವ್ರು ಯಾರು ಬದುಕೋಕ್ಕಾಗಲ್ಲ, ಅವಂತೂ ಗ್ಯಾರಂಟಿ ಸತ್ತೋಗ್ತಾರೆ. ಮತ್ತು ಇನ್ನೇನು ಗ್ಯಾಸ್ ರೇಟ್ ಜಾಸ್ತಿ ಆದರೆ ಹೆಂಗೆ ಬಿಸ್ನೆಸ್ ಮಾಡೋದು, ಹೆಂಗೆ ಕಷ್ಟ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಏರಿಕೆ ಮಾಡ್ತಾ ಇದ್ದಾರೆ ಮೇಡಮ್. ಬಡವ್ರು ಏನು ಮಾಡ್ತಾರೆ? ಏಲ್ ಮೇಡಮ್, ಮೀಟ್ರ್ ಜಾಸ್ತಿ ಮಾಡಿದ್ರೆ ಇನ್ನು ಇದ್ದಿದ್ದು ಕುಲ್ಗೆಟ್ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ ಪ್ರಾಬ್ಲಮ್. ಸರ್ಕಾರ ಜಾಸ್ತಿ ಮಾಡಿದೆ, ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಈಗ ಕೇಂದ್ರ ಸರ್ಕಾರ ಕೂಡ ಏರಿಕೆ ಮಾಡಿದೆ. ಇದೆಲ್ಲ ಜನರಿಗೆ ಹೊರೆ ಅನ್ಸುತ್ತೆ ಸರ್? ಇದೆಲ್ಲ ಅವರ ರಾಜ್ಯ ಪಕ್ಷಗಳೇ ಅವರೇ ನಿರ್ಧಾರ ಮಾಡ್ಕೊಬೇಕು ಮೇಡಮ್. ಯಾಕಂದರೆ ಯಾರು ಈ ಬೆಳೆ ಏರಿಕೆ ಮಾಡಿದ್ರು ಜನಕ್ಕೆ ಹೊರೆ ಆಗುತ್ತೆ. ಇವತ್ತು ಇದಕ್ಕಿದ್ದಂಗೆ 50 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಎಲ್ಲರಿಗೂ ತೊಂದರೆ ಆಗುತ್ತಲ್ವ ಮೇಡಮ್. ಬಡವ್ರಿಗೂ ಒಂದೇ ರೇಟ್ ಆಗುತ್ತೆ, ಮತ್ತು ಇರೋ ಶ್ರೀಮಂತರಿಗೂ ಒಂದೇ ರೇಟ್ ಆಗುತ್ತಲ್ವ ಮೇಡಮ್. ಇದಕ್ಕೋಸ್ಕರ ರಾಜಕಾರಣಿ ಅವರೇ ಅರ್ಥ ಮಾಡ್ಕೊಂಡು ಜನಕ್ಕೆ ಯಾವ ರೀತಿ ಹೊರೆ ಆಗದಿರೋ ಥರ ನೋಡ್ಕೋಬೇಕು ಮೇಡಮ್. ಸರ್ಕಾರಕ್ಕೆ ಹೇಳಿ ಏನು ಹೇಳ್ತೀವಿ ಅಂದರೆ ನಾವು ಒಂದೇ ಬಯಸ್ತೀವಿ ಮೇಡಮ್. ಯಾರಿಗೇ ಆಗಲಿ, ಯಾರೇ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಯಾರಿಗೇ ಆಗಲಿ ಜನಕ್ಕೆ ಹೊರೆ ಆಗದಿರೋ ನೋಡಿಕೊಂಡ್ರೆ ಅದು ತುಂಬ ಒಳ್ಳೆಯದಾಗುತ್ತೆ ಮೇಡಮ್. ಹಾಂ ಹೌದು ಮೇಡಮ್. ಯಾರೇ ಆಗಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರೇ ಬೆಳೆ ಏರಿಕೆ ಮಾಡ್ಬೇಕಂದ್ರೂ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಹೌದು ಮೇಡಮ್. ತುಂಬಾ ಹೊರೆ ಅನಿಸುತ್ತೆ. ಯಾಕೆಂದರೆ ಫಸ್ಟೆಲ್ಲ ಕಮ್ಮಿ ಇತ್ತು, ಈಗ 50 ರೂಪಾಯಿ ಜಾಸ್ತಿ ಅಂದರೆ ಮತ್ತೆ ಜಾಸ್ತಿನೇ ಆಗುತ್ತಲ್ಲ. ಎಲ್ಲ ಜನಗಳಿಂದನೇ ತಗೊಂಡು ಜನಗಳಿಗೆ ಇದು ಮಾಡ್ತಾರೆ ಅಷ್ಟೇ ಆಗಿದೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಮೇಡಮ್? ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಬೆಲೆ ಏರಿಕೆ ಮಾಡ್ತಾನೆ ಇದೆ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಕಮ್ಮಿ ಮಾಡಿ ಅಂತ ಕೇಳಬೇಕು ಅಂತ ಅಷ್ಟೇ. ಒಟ್ಟಲ್ಲಿ ಈ ಬೆಲೆ ಏರಿಕೆಗಳು ಹೊರೆ ಅನ್ಸುತ್ತೆ. ಹೌದು. ಬೆಲೆ ನಾವು ಬಡವ್ರಿಗೆಲ್ಲ ಎಲ್ಲಿಂದ ಬರುತ್ತೆ ಹೇಳಿ? ಅದೇ ಹೊರೆ ಆಗುತ್ತೆ ತಾನೆ, ಕಷ್ಟ ಆಗುತ್ತೆ. ಹೌದು. ಏನಂತ ಗ್ಯಾಸ್ ಸಿಲಿಂಡರ್ ದರ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಜನಕ್ಕೆ ಕಷ್ಟ ಆಗುತ್ತಾ? ಆಗುತ್ತೆ. ಯಾವ ತರ ಕಷ್ಟ ಆಗುತ್ತೆ? ಅದೇ ಕಮ್ಮಿ ಸಂಬಳಗಳು ಕಮ್ಮಿನೇ, ದುಡಿಯೋದು ಎಲ್ಲಿಂದ ಬರುತ್ತೆ ನಮ್ಮ ಕಟ್ಟಕ್ಕೆ ಬಡವ್ರಿಗೆ? ಎಲ್ಲ ಬೆಲೆ ಜಾಸ್ತಿ ಆದರೆ ಕಟ್ಟೋದು ಕಷ್ಟನೇ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳೋದು, ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ ಅಷ್ಟೇ.
ಬಡವರು ಶ್ರೀಮಂತರು ಎಲ್ಲ ಒಂದೇ ಮಾಡೋಕ್ಕಾಗುತ್ತಾ? ಬಡವ್ರು ಏನು ಮಾಡ್ತಾರೆ? ಶ್ರೀಮಂತರೇನೋ ಪರವಾಗಿಲ್ಲ, ಬಡವರು ಏನು ಮಾಡ್ತಾರಮ್ಮ? ಹೊರೆ ಅಲ್ವಾ? ಏನೋ ಒಂದು ಸ್ವಲ್ಪ ಕಮ್ಮಿ ಆದರೆ ಒಂಥರ ಖುಷಿ, ಇನ್ನೂ ಜಾಸ್ತಿ ಆಯಿತು ಅಂದರೆ ಎಂಥವ್ರಿಗೂ ಇದಲ್ವೇನಮ್ಮ, ಕಷ್ಟ ಆಗುತ್ತೆ. ಏನಮ್ಮ ಅವರೇ ಡಿಸಿಸ್ ಮಾಡಿಕೊಂಡು ನೋಡಬೇಕು, ಅವರೇ ಒಳ್ಳೇದು ಕೆಟ್ಟದ್ದು ಅಂದರೆ ಅವ್ರಿಗೆ ಗೊತ್ತಲ್ವಾ, ನೋಡಿ ಮಾಡಬೇಕು, ಕಮ್ಮಿ ಮಾಡಬೇಕು. ಸರ್ಕಾರ ಏನು ಹೇಳೋಕ್ಕಾಗುತ್ತಮ್ಮ, ಎಲ್ಲ 10 ಜನ ಹೇಳ್ದಂಗೆ ಸ್ವಲ್ಪ ಕಮ್ಮಿ ಮಾಡಬೇಕು, ಎಲ್ಲರಿಗೂ ತುಂಬ ಒಳ್ಳೇದಲ್ವಾ ಕಮ್ಮಿ ಮಾಡಿದ್ರೆ. ಕೇಳೋದಲ್ಲ ವೀಕ್ಷಕರೇ, ರಾಜ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಕೂಡ ಗ್ಯಾಸ್ ಸಿಲಿಂಡರ್ ದರ 50 ರೂಪಾಯಿ ಏರಿಕೆ ಮಾಡಿರೋದು ಒಂದ್ ರೀತಿ ಜನರಿಗೆ ಬರೆ ಮೇಲೆ ಬರೆ ಹಾಕದ ರೀತಿ ಆಗಿದೆ. ಯಾಕಂತಂದ್ರೆ ಗ್ಯಾಸ್ ಅನ್ನುವಂಥದ್ದು ಆಟೋ ಡ್ರೈವರ್ಸ್ ಆಟೋ ಓಡಿಸೋರ್ಗೂ ಕೂಡ ಬೇಕು. ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಬೆಂಗಳೂರಿನಂತ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ನಿಂದಲೇ ಎಲ್ಲದೂ ಆಗ್ತಿರುವಾಗ ಇಂಥ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ದರವನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡೋದು ಒಂದ್ ರೀತಿಯಲ್ಲಿ ಜನರ ಆಕ್ರೋಶಕ್ಕೆ ಮತ್ತೆ ಜನರ ಭಾವನೆಗಳಿಗೆ ಪೆಟ್ಟು ಬಿದ್ದಂಗಾಗಿದೆ. ಯಾಕಂತಂದ್ರೆ ರಾಜ್ಯ ಸರ್ಕಾರ ಹೀಗಪ್ಪ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ನಮ್ ಕೈ ಹಿಡಿಯುತ್ತೆ ಅನ್ನುವಂತಹ ಭರವಸೆಯಲ್ಲಿ ಇದ್ದ ಜನರಿಗೆ ಒಂದ್ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಶಾಕ್ ನೀಡಿರೋದು ವಿಪರ್ಯಾಸ. ಇನ್ನು ಜನ ಇದ್ರ ಬಗ್ಗೆ ಯಾವ ರೀತಿಯಾಗಿ ಇದನ್ನ ನೋಡ್ತಾರೆ, ಬೆಲೆ ಏರಿಕೆಯನ್ನ ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ತಾರೆ, ಹಾಗೇನೆ ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಮುಂದಿನ ದಿನಗಳಲ್ಲಿ ಜನರಿಗೆ ಬೆಲೆ ಏರಿಕೆ ಹೊರೆಯನ್ನ ಯಾವ ರೀತಿಯಾಗಿ ಕಡಿಮೆ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.